ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆ ಯಶಸ್ವಿ. ಪಂಪ ಪ್ರಶಸ್ತಿಗೆ ಭಾಜನರಾದ ಶ್ರೀ ದೇವನೂರು ಅವರು ಬನವಾಸಿಯಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಲಿ ಶಾಸಕರಲ್ಲಿ ವಿನಂತಿ ಇಟ್ಟ ತಾಲೂಕು ಹೋರಾಟ ಸಮಿತಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ, ಶಾಸಕ ದಿನಕರ್ ಶೆಟ್ಟಿ. ಶಿರಸಿಯ ವಿಕಾಸಾಶ್ರಮ ಮೈದಾನದಲ್ಲಿ ಸಾರ್ವಜನಿಕರ ನೆಮ್ಮದಿಗೆ ಭಂಗ ಉಂಟು ಮಾಡಿದವರ ವಿರುದ್ಧ ಪ್ರಕರಣ ದಾಖಲು. ಯಲ್ಲಾಪುರ ಡಿಎಫ್ಒ ಆಗಿ ಅಬ್ದುಲ್ ಅಜೀಜ್ ಶೇಖ್ ನೇಮಕ. ಸಂಘಗಳ ಜೊತೆಗೆ ವ್ಯವಹಾರ ಮಾಡಿದಾಗ ಪತ್ತು ಮತ್ತು ಮಾರಾಟ ಜೋಡಣೆ ಬೆಳೆಯಲು ಸಾಧ್ಯ, ಶಾಸಕ ಹೆಬ್ಬಾರ್. ವಿದ್ಯಾರ್ಥಿಗಳು ತಾವು ನಡೆದು ಬಂದ ದಾರಿಯನ್ನ ಮರೆಯಬಾರದು, ಡಾಕ್ಟರ್ ಕರುಣಾಕರ್ ನಾಯ್ಕ್. ನೋವು ಎಲ್ಲೇ ಇರಲಿ ಸ್ಪಂದಿಸುವ ಹೃದಯ ನಮ್ಮದಾಗಿರಬೇಕು. ಭಟ್ಕಳದಲ್ಲಿ ಮದ್ಯ ನಿಷೇಧ. ಶಹರ ಮತ್ತು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಂಬರುವ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆಯನ್ನು ಭಟ್ಕಳದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಕೈಗೊಂಡು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಲಾಯಿತು. ಈ ವೇಳೆ ಎಸಿ ಭಟ್ಕಳ, ತಹಶೀಲ್ದಾರ್ ಭಟ್ಕಳ ಮತ್ತು ಅಡಿಷನಲ್ ಎಸ್ಪಿ ರವರು ಉಪಸ್ಥಿತರಿದ್ದರು. ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ 4ನೇ ವಾರ್ಷಿಕೋತ್ಸವ. ಆತ್ಮೀಯ ಗ್ರಾಹಕ ಬಂಧುಗಳೇ, ನಮ್ಮ ಉದ್ಯಮವು 4ನೇ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಇಂದಿನ ಹೆಮ್ಮೆಯ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಪ್ರೀತಿ, ಮೆಚ್ಚುಗೆ, ವಿಶ್ವಾಸ, ಸ್ನೇಹ, ಸಹಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ. ಸದಾ ತಮ್ಮ ನೆಚ್ಚಿನ ಹೋಟೆಲ್ ಆಗಿ ಯಶಸ್ವಿ ಪಾಠದಲ್ಲಿ ಮುನ್ನಡೆಯಲು ಇದೇ ವಿಶ್ವಾಸ, ಸಹಕಾರ ಬಯಸುತ್ತೇವೆ. ನಮ್ಮಲ್ಲಿ ಎಸಿ ಹಾಗೂ ನಾನ್ ಎಸಿ ರೂಮ್ಗಳು ಹಾಗೂ ಶುದ್ಧ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಊಟಗಳು ಹಾಗೂ ಸೆಮಿನಾರ್ ಹಾಲ್ ಮತ್ತು ಕಾನ್ಫರೆನ್ಸ್ ಹಾಲ್ ಒಳಗೊಂಡ ಉತ್ತಮ ವ್ಯವಸ್ಥೆಯನ್ನ ಹೊಂದಿರುವ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9083740077 ಅಥವಾ 9083730077. ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್. Feel the class, the luxury of being yourself. College Road, ಶಿರಸಿ. ಪಂಪನ ಹೆಮ್ಮೆಯ ನಾಡು ಬನವಾಸಿ ಕದಂಬೋತ್ಸವದ ಸಮಯ ಮೀರಿ ಹೋಗಿದೆ. ರಾಜ್ಯದ ಪ್ರತಿಷ್ಠಿತ ಉತ್ಸವ ಕಮರಿ ಹೋಯಿತು. ಆದರೆ ಉತ್ಸವದ ಒಂದು ಮುಖ್ಯ ಅಂಗ ಪಂಪ ಪ್ರಶಸ್ತಿ ಆಯ್ಕೆ ನಡೆದಿದೆ. ಪಂಪ ಪ್ರಶಸ್ತಿ ಇಲ್ಲದ ಕದಂಬೋತ್ಸವದ ಆಚರಣೆ ಅರ್ಥಹೀನ. ಹಾಗೆಯೇ ಕದಂಬೋತ್ಸವ ಮಾಡದೆ ಬೆಂಗಳೂರಿನಲ್ಲಿ ಪಂಪ ಪ್ರಶಸ್ತಿ ಪ್ರದಾನ ಮಾಡಿರುವುದು ಕೂಡ ಅಷ್ಟೇ. ಹಾಗಾಗಿ ಪ್ರಸಿದ್ಧ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದ ಪಂಪ ಪ್ರಶಸ್ತಿಗೆ ಭಾಜನರಾದ ಶ್ರೀ ದೇವನೂರು ಮಹಾದೇವ ಅವರು ಕನ್ನಡದ ಪವಿತ್ರ ಮಣ್ಣು ಬನವಾಸಿಯಲ್ಲಿಯೇ ಪ್ರಶಸ್ತಿ ಸ್ವೀಕಾರ ಮಾಡಬೇಕು ಎಂದು ಬನವಾಸಿ ನೂತನ ತಾಲೂಕು ರಚನಾ ಹೋರಾಟ ಸಮಿತಿ ವಿನಂತಿಸಿದೆ. ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಮುಂಬರುವ ಬನವಾಸಿ ಕದಂಬೋತ್ಸವದಲ್ಲಿಯೇ ಪಂಪ ಪ್ರಶಸ್ತಿ ನೀಡಲು ಒತ್ತಡ ತರಬೇಕು ಎಂದು ಸಮಿತಿ ಅವರಲ್ಲಿ ಆಗ್ರಹಪೂರ್ವಕ ವಿನಂತಿ ಮಾಡಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ಪಂಪ ಪ್ರಶಸ್ತಿ ಪ್ರದಾನ ಮಾಡಬಾರದು ಎಂದು ಸಮಿತಿ ತಿಳಿಸಿದೆ. ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಬಹುದು ಎಂಬುದು ಮುಖ್ಯ ಅಂಶ ಎನ್ನುವುದು ಬನವಾಸಿ ತಾಲೂಕು ರಚನೆ ಹೋರಾಟ ಸಮಿತಿಯ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ, ಗೌರವಾಧ್ಯಕ್ಷ ಸಿಎಫ್ ನಾಯ್ಕ್ ಮಾಳಂಜಿ, ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್. ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಕ್ಷೇತ್ರದ ಹಿತದೃಷ್ಟಿಯಿಂದ ಮಾದರಿ ನಡೆ ಅನುಸರಿಸಿ ಬನವಾಸಿಗರ ಆಸೆ ಈಡೇರಿಸುವಲ್ಲಿ ಶಕ್ತರಾಗಲಿ ಎಂದು ಸಮಿತಿ ತಿಳಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು, ತಮ್ಮನ್ನು ಯಾರೂ ಏನೂ ಮಾಡುವುದಿಲ್ಲ ಎನ್ನುವ ಧೈರ್ಯದಿಂದ ದುಷ್ಕರ್ಮಿಗಳ ಅಟ್ಟಹಾಸ ಮಿತಿ ಮೀರಿದೆ. ಭಟ್ಕಳದ ಮುರಿನಕಟ್ಟೆಯನ್ನು ಧ್ವಂಸಗೊಳಿಸಿ ಅದನ್ನು ತಡೆಯಲು ಯತ್ನಿಸಿದ ಪೊಲೀಸ್ ಸಿಬ್ಬಂದಿಯ ಮೇಲೆ ಉದ್ರಿಕ್ತ ಗುಂಪು ಹಲ್ಲೆ ನಡೆಸಿರುವುದು ಅತ್ಯಂತ ಆತಂಕಕಾರಿ ಮತ್ತು ಖಂಡನೀಯ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಹಳ ಕಾಲದಿಂದಲೂ ಇದ್ದ ಮಾರಿಯಮ್ಮನ ಹೊರೆ ಇಳಿಸುತ್ತಿನ ಮುರಿನಕಟ್ಟೆಯನ್ನು ಹೆದ್ದಾರಿ ಅಗಲೀಕರಣದ ವೇಳೆ ತೆರವುಗೊಳಿಸಲಾಗಿತ್ತು. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪುನಃ ಸ್ಥಾಪಿಸಿದ್ದ ಕಟ್ಟೆಯನ್ನು ಈಗ ದುಷ್ಕರ್ಮಿಗಳು ಕೆಡಗಿರುವುದು ಶಾಂತಿ ಕದಡುವ ಹುನ್ನಾರ ಮಾತ್ರವಲ್ಲ, ಇದು ಕೋಮುದ್ವೇಷದ ಬೆಂಕಿ ಹಚ್ಚುವ ಕಾರ್ಯ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಸರ್ಕಾರದ ನಿರಂತರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕೀಯ ಸಮಾಜ ವಿರೋಧಿ ಶಕ್ತಿಗಳಿಗೆ ಎಗ್ಗಿಲ್ಲದ ಧೈರ್ಯ ನೀಡುವುದು ಸುಸ್ಪಷ್ಟ. ಧಾರ್ಮಿಕ ಶ್ರದ್ಧಾಸ್ಥಾನವನ್ನು ಕೆಡುವುದರ ಜೊತೆಗೆ ರಕ್ಷಣೆ ನೀಡಬೇಕಾದ ನಮ್ಮ ಪೊಲೀಸ್ ಪಡೆಯ ನೈತಿಕತೆಯನ್ನೇ ಕುಗ್ಗಿಸುವ ಕೃತ್ಯಗಳು ರಾಜ್ಯಕ್ಕೆ ಕಂಟಕಪ್ರಾಯ ಮಾತ್ರವಲ್ಲ, ಈ ವೋಟ್ ಬ್ಯಾಂಕ್ ಓಲೈಕೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ.
ಸಮಾಜದ ಶಾಂತಿ ಕೆಡಿಸಿ ಅಟ್ಟಹಾಸ ಮೆರೆದ ಮತ್ತು ಪೊಲೀಸರ ಮೇಲೆ ಕೈ ಮಾಡಿದ ಪ್ರತಿಯೊಬ್ಬ ದುಷ್ಕರ್ಮಿಗಳನ್ನು ತಕ್ಷಣವೇ ಬಂಧಿಸಿ ಮುರಿನಕಟ್ಟೆಯನ್ನ ಮತ್ತೆ ನಿರ್ಮಿಸಿ ಪಕ್ಷಪಾತವಿಲ್ಲದೆ ರಾಜ್ಯ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಪೂರ್ವಕವಾಗಿ ಆಗ್ರಹಿಸುತ್ತೇವೆ. ಏನು ಕಳೆದ ವಾರ ಭಟ್ಕಳದ ವೆಂಕಟಾಪುರದಲ್ಲಿ ನಡೆದಂತ ಒಂದು ದುರ್ಘಟನೆ, ಸುಮಾರು 11 ಜನರು ದುರ್ಮರಣವನ್ನ ಹೊಂದಿದ್ದು, ಅವರ ಆತ್ಮಕ್ಕೆ ನಾನು ಮೊಟ್ಟ ಮೊದಲು ನಮ್ಮ ಪಕ್ಷದ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿಯನ್ನ ನಾವೆಲ್ಲ ಕೋರ್ತಾ ಇದ್ದೇವೆ. ಅದೇ ಮಾರನೇ ದಿನ ಏನು ಅಲ್ಲಿ ವೆಂಕಟಾಪುರದಲ್ಲಿ ಶೋಕಾಚರಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಂದು ಮುರಿನಕಟ್ಟೆ, ಹಿಂದೂ ಧರ್ಮದವರು, ಹಿಂದೂ ಸಮಾಜದವರು ಅಲ್ಲಿ ಒಂದು ಕಟ್ಟೆಯನ್ನ ನಿರ್ಮಾಣ ಮಾಡಿ ಇಟ್ಟಿದ್ರು ಮೊದಲು. ಆದ್ರೆ ಕೆಲವಷ್ಟು ಕಾರಣಗಳಿಂದ, ಅಂದ್ರೆ IRB ಅವರು ರಸ್ತೆ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಖುಲ್ಲಾ ಮಾಡಿದ್ರು ಸ್ವಲ್ಪ. ಆದ್ರೆ ನಮ್ಮೆಲ್ಲ ಹಿಂದೂಗಳು ಅದನ್ನ ವಿರೋಧಿಸಿದ್ರು ಆ ಸಂದರ್ಭದಲ್ಲಿ. ಮತ್ತು ಮುಂದಿನ ದಿವಸದಲ್ಲಿ ಆ ಮುರಿನಕಟ್ಟೆಯನ್ನ ಪುನರ್ ನಿರ್ಮಾಣ ಮಾಡಿಕೊಡುವಂತ ಒಂದು ಭರವಸೆ ನೀಡಿದ್ರು. ಅದೇ ಸಂದರ್ಭದಲ್ಲಿ ಏನು ಈ ವೆಂಕಟಾಪುರದಲ್ಲಿ ಕಪ್ಪು ಚಿಪ್ಪನ್ನ ತೆಗಿಲಿಕ್ಕೆ ಹೋದ ದುರ್ಮರಣವಾದಂತ ಸಂದರ್ಭದಲ್ಲಿ ಶೋಕಾಚರಣೆಯನ್ನ ಮಾಡ್ತಾ ಇರುವ ಸಂದರ್ಭವನ್ನ ನೋಡಿ ಅನ್ಯ ಕೋಮಿನವರು ಇಲ್ಲಿ ಬಂದು ನಮ್ಮ ಮುರಿನಕಟ್ಟೆಗೆ ಧ್ವಂಸವನ್ನ ಮಾಡಿ ಬಹಳ ನಮ್ಮ ಧರ್ಮದವರಿಗೆ ಬಹಳ ನೋವನ್ನ ಉಂಟು ಮಾಡಿದ್ರು. ಹೀಗಾಗಿ ನಮ್ಮ ಹಿಂದೂ ಧರ್ಮದವರೆಲ್ಲರೂ ಒಟ್ಟಾಗಿ ಅದ್ರ ಜೊತೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಅದನ್ನ ವಿರೋಧಿಸಿದ್ರು ಸಹ ಆಡಳಿತದ ಪಕ್ಷ ಬಹುಶಃ ಏನಾಗಿದೆ, ಪೊಲೀಸರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡದೇ ಇರೋದ್ರಿಂದ ಪೊಲೀಸರ ಮೇಲೂ ಅವರು ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಪತ್ರಿಕೆಯಲ್ಲಿ ಮತ್ತು ನ್ಯೂಸ್ ನಲ್ಲಿ ನೋಡಿ ತಿಳ್ಕೊಂಡಿದ್ದೇನೆ. ನಾನು ಹೇಳೋದು ಇಷ್ಟೇ, ಅವರ ಅನ್ಯ ಧರ್ಮದವರು ಅವರ ಧರ್ಮದ ಬಗ್ಗೆ ಅವರ ಆಚರಣೆ ಮಾಡ್ಲಿಕ್ಕೆ ನಾವ್ಯಾರು ಅವರಿಗೆ ಯಾವುದೇ ಸಂದರ್ಭದಲ್ಲೂ ನಾವು ತೊಂದರೆ ಕೊಡೋದಿಲ್ಲ, ಕೊಟ್ಟಿದ್ದೂ ಇಲ್ಲ. ಆದ್ರೆ ಈ ದೇಶದಲ್ಲಿ ಹಿಂದೂಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ನಮಗೂ ಸಹ ನಮ್ಮ ಧರ್ಮವನ್ನ ಉಳಿಸ್ಕೊಳ್ಳುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದು ನಮ್ಗೆಲ್ಲ ಗೋಚರಿಸ್ತಾ ಇದೆ. ಹೀಗಾಗಿ ಏನ್ ಇವತ್ತವರು ಮುರಿನಕಟ್ಟೆ ಬಗ್ಗೆ ಆಡಳಿತ ಪಕ್ಷದವರು ಮತ್ತು ಅಧಿಕಾರಿಗಳು ಅವ್ರ ಪರವಾಗಿ ನಿಂತು ಕೆಲಸವನ್ನ ಮಾಡ್ತಾ ಇರುವಂತದ್ದನ್ನ ನಾನು ಗಮನಿಸಿದ್ದೇನೆ. ಮುಂದಿನ ದಿನ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಒಬ್ಬನೇ ಶಾಸಕನ ಇದ್ದಿದ್ದೇನೆ. ಹೀಗಾಗಿ ನಾನೇ ಅವರ ಜೊತೆಗೆ ಸೇರಿ ಅದರ ನೇತೃತ್ವವನ್ನು ಸಹ ನಾನೇ ತೆಗೆದುಕೊಂಡು ಅಲ್ಲಿ ಯಾವ ರೀತಿಯ ಹೋರಾಟ ಮಾಡಬೇಕು ಅಲ್ಲೂ ಭಟ್ಕಳಕ್ಕೆ ಹೋಗಿ ನಾವೆಲ್ಲ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡೋದ್ರ ಜೊತೆಗೆ ವಿಧಾನಸಭೆಯಲ್ಲೂ ಈ ವಿಷಯವನ್ನ ಪ್ರಸ್ತಾಪವನ್ನ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಅವ್ರ ಸಹಾಯವನ್ನ ಪಡ್ಕೊಂಡು ಇದಕ್ಕೆ ನ್ಯಾಯವನ್ನ ಕೊಡಿಸದೇ ಇದ್ರೆ ಮುಂದಿನ ದಿವಸ ನಮ್ ಧರ್ಮನೇ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಈ ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ನಾವು ಪ್ರತಿ ದಿನ ಕಾಣ್ತಾ ಇದ್ದೇವೆ. ಹೀಗಾಗಿ ಇದನ್ನ ನಾನು ಖಂಡಿಸ್ತೇನೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದವರು, ನಮ್ಮ ಧರ್ಮದವರು ಒಟ್ಟಾಗಿ ಸೇರಿ ಈ ಮುರಿನಕಟ್ಟೆಯನ್ನ ಪುನರ್ ನಿರ್ಮಾಣ ಮಾಡೋದು ನಿಶ್ಚಿತ. ಇದ್ರ ಬಗ್ಗೆ ಯಾರು ಏನೇ ಬರ್ಲಿ, ನಮ್ಗೆ ಜೈಲಿಗೆ ಕಳಿಸ್ಲಿ, ಏನೇ ಮಾಡ್ಲಿ, ನಾವಂತೂ ನಿರ್ಮಾಣ ಮಾಡೋದು ಶತಸಿದ್ಧ ಅನ್ನುವಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಡರಾತ್ರಿ ಹೋದಂತ ಮಾಜಿ ಶಾಸಕರು ಮತ್ತೆ ಬಿಜೆಪಿ ಮುಖಂಡರು ಗೋವಿಂದ ನಾಯ್ಕರ ಮೇಲೆಲ್ಲ ಪ್ರಕರಣ ದಾಖಲು ಮಾಡಿದ್ದಾರೆ ಅಂತ ಪೊಲೀಸ್ ಇಲಾಖೆ ದಾಖಲಾಗಿದೆ, ಕಾರ್ಯಕರ್ತರ ಮೇಲೂ ಆಗಿದೆ. ಇದಕ್ಕೆ ಏನ್ ಹೇಳ್ತೀವಿ? ಅದು ಕಾಂಗ್ರೆಸ್ನವರಿಗೆ ಬರೇ ಅಧಿಕಾರ ಮುಖ್ಯ ಬಿಟ್ರೆ ಬೇರೆ ಏನೂ ಮುಖ್ಯ ಇಲ್ಲ. ಅಧಿಕಾರ ನಡೆಸಲಿಕ್ಕೆ ಇವತ್ತು ಅವರಿಗೆ ಮುಸಲ್ಮಾನರದ ಸಪೋರ್ಟ್ ಬಹಳ ಬೇಕಾಗಿದೆ. ಈ ಮುಸಲ್ಮಾನರ ಸಪೋರ್ಟ್ ತಗೊಳ್ಳೋದ್ರ ಸಲುವಾಗಿ ಈಗ ಹಿಂದೆ ಏನು ನಮ್ಮ ಕುಮಟಾದಲ್ಲಿ ಪರೇಶ್ ಮೇಸ್ತಾನ ಕೊಲೆ ಆಯ್ತು, ಆ ಸಂದರ್ಭದಲ್ಲಿ ಸಾವಿರಾರು ಯುವಕರೆಲ್ಲ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ರು. ಆ ಸಂದರ್ಭದಲ್ಲಿ ನಡೆದಂತ ದುರ್ಘಟನೆಯಲ್ಲಿ ನಮ್ಮ ಅನೇಕ ಹಿಂದೂ ಯುವಕರ ಮೇಲೆ ಯಾವ ಕೇಸೆಲ್ಲ ಹಾಕಿ
ಇಲ್ಲಿ ತನಕನೂ ನಾವು ಅದರ ಬಗ್ಗೆ ನಮ್ಮನ್ನ ರೌಡಿ ಶೀಟ್ ನಲ್ಲಿ ನಮ್ಮ ಕಾರ್ಯಕರ್ತರನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ಅವರು ನಡ್ಕೊಳ್ತಾರೆ. ಈಗ ಮೊನ್ನೆ ಅವರು ಶಿವಲಿಂಗನ ಮೇಲೆ ಮೂತ್ರ ಮಾಡಿದವ್ರ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಅವರಿಗೆ ವಿನಾಯಿತಿಯನ್ನು ಕೊಡ್ತಾರೆ. ಆದರೆ ಇದು ಇಷ್ಟೇ ಅವ್ರ ಅರ್ಥ, ಕಾಂಗ್ರೆಸ್ ಪಕ್ಷ ಮುಸಲ್ಮಾನರು ಏನ್ ಮಾಡಿದ್ರು ಅದಕ್ಕೆ ಬರಕ್ಕೂನ್ ಮಾಫ್ ಮಾಡ್ತೇವಲ್ಲ, ಹಂಗೆ ನಾವು ಹಿಂದೂಗಳು ಏನೂ ತಪ್ಪು ಮಾಡದೇ ಇದ್ರು ಸಹ ರೌಡಿ ಶೀಟ್ ನಲ್ಲಿ ಇಟ್ಟು ನಮ್ಮ ಕಾರ್ಯಕರ್ತರನ್ನ ಬಹಳ ತೊಂದರೆ ಕೊಡುವಂಥದ್ದು ಇವತ್ತು ಮಾಡ್ತಾ ಇದ್ದಿದ್ದು ನಮ್ಮ ಕಣ್ಮುಂದೆ ಇದೆ. ಹೀಗಾಗಿ ಇದನ್ನ ನಾವು ಖಂಡಿಸ್ತೇವೆ ಮತ್ತು ಮುಂದಿನ ದಿವಸದಲ್ಲಿ ಹೋರಾಟ ಮಾಡೋದು. ದಿನಾಂಕ ಮೇ 25, 2026ರಂದು ರಾತ್ರಿ 11 ಗಂಟೆ ಸುಮಾರಿಗೆ ಶಿರಸಿಯ ವಿಕಾಸಾಶ್ರಮ ಮೈದಾನದಲ್ಲಿ ಸಾರ್ವಜನಿಕರ ನೆಮ್ಮದಿಗೆ ಭಂಗವಾಗುವಂತೆ ಕೂಗಾಡಿ ಚೀರುತ್ತಾ ಕೈಕೈ ಮಿಲಾಯಿಸಿ ತಮ್ಮ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳಾಡುತ್ತಿದ್ದ ಮರಾಠಿ ಕೊಪ್ಪದ ಆದರ್ಶ್, ಮಹೇಶ್, ವಿನಾಯಕ್, ಜಗದೀಶ್, ಸುನಿಲ್, ರೋಹಿತ್, ಅಕ್ಷಯ್ ಹಾಗೂ ಕಸ್ತೂರ್ಬಾ ನಗರದ ಸಾಗರ್, ಸತ್ಯ, ಮಣಿಕಂಠ, ಗಣೇಶ್, ಮಂಜುನಾಥ್ ಇವರುಗಳ ಮೇಲೆ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 43/2026ರಂತೆ ಸೊಮೋಟೋ ಪ್ರಕರಣ ದಾಖಲಿಸಲಾಗಿದೆ. ಮಂಗಳೂರಿನಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅಬ್ದುಲ್ ಅಜೀಜ್ ಶೇಖ್ ಎ ಅವರನ್ನು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಜಿಪಿ ಹರ್ಷಬಾನು ಅವರನ್ನು ವರ್ಗಾಯಿಸಲಾಗಿದೆ. ಇತ್ತೀಚೆಗೆ ಟಿಎಂಎಸ್ ದಾಸನಕೊಪ್ಪ ಶಾಖೆಯಲ್ಲಿ ನೂತನವಾಗಿ ನಿರ್ಮಿಸಿದ ಗೋದಾಮನ್ನು ಶಾಸಕ ಶಿವರಾಂ ಹೆಬ್ಬಾರ್ ಅವರು ಉದ್ಘಾಟಿಸಿ ಮಾತನಾಡಿದರು. ದಾಸನಕೊಪ್ಪದಲ್ಲಿ ಶಿರಸಿ ಟಿಎಂಎಸ್ 2017ರಲ್ಲಿ ಶಾಖೆ ಪ್ರಾರಂಭಿಸಿದಾಗ ವಿದ್ಯುತ್ ಸಮಸ್ಯೆ ಉಂಟಾದ ಸಂದರ್ಭದಲ್ಲಿ ಸರ್ಕಾರದಿಂದ 33 ಕೆವಿ ಗ್ರಿಡ್ ಮಂಜೂರಿ ಮಾಡಿ ದಾಸನಕೊಪ್ಪ ಭಾಗದ ರೈತರಿಗೆ ಹಾಗೂ ಶಿರಸಿ ಟಿಎಂಎಸ್ಗೆ ಅನುಕೂಲ ಆಗಿದೆ. ಶಿರಸಿ ಟಿಎಂಎಸ್ ಸೇರಿದಂತೆ ದಾಸನಕೊಪ್ಪ, ಬನವಾಸಿ ಭಾಗದ ರೈತರಿಗೆ ಗೊಬ್ಬರ, ಕ್ರಿಮಿನಾಶಕ ಹಾಗೂ ಕೃಷಿ ಸಂಬಂಧಿ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಪೂರೈಸುತ್ತಿದ್ದು ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ಪರಿಣಾಮದಿಂದ ಡಿಎಪಿ, ಯೂರಿಯಾ ಗೊಬ್ಬರಗಳ ಲಭ್ಯತೆ ಕಡಿಮೆಯಾಗಿರುವುದರಿಂದ ರೈತರಿಗೆ ಇತರೆ ಗೊಬ್ಬರಗಳ ಲಭ್ಯತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅಧಿಕಾರಿಗಳ ಜೊತೆ ಮಾತನಾಡಿ ಅಗತ್ಯ ಗೊಬ್ಬರ ಪೂರೈಕೆ ಮಾಡಲು ನಿರ್ದೇಶನ ನೀಡುವುದಾಗಿ ಭರವಸೆ ನೀಡಿದರು. ರೈತರು ಸಹಕಾರಿ ಸಂಘಗಳ ಮುಖಾಂತರ ಮಹಸೂಲುಗಳನ್ನು ವಿಕ್ರಿ ಮಾಡಿದ್ದಲ್ಲಿ ಮಾತ್ರ ಪತ್ತು ಮತ್ತು ಮಾರಾಟ ಜೋಡಣೆಯಿಂದ ಸಂಕಷ್ಟದ ಸಮಯದಲ್ಲಿ ಸಹಕಾರಿ ಸಂಘಗಳು ರೈತರ ನೆರವಿಗೆ ಬರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಟಿಎಂಎಸ್ ಶಿರಸಿ ಅಧ್ಯಕ್ಷರಾದ ಶ್ರೀ ಜಿಟಿ ಹೆಗ್ಡೆ ತಟ್ಟಿಸರ ಅವರು ವಹಿಸಿದ್ದರು. ಗೌರವ ಉಪಸ್ಥಿತರಾಗಿ ಟಿಎಂಎಸ್ ಶಿರಸಿ ಉಪಾಧ್ಯಕ್ಷರಾದ ಶ್ರೀ ಜಿಎಂ ಹೆಗ್ಡೆ ಮುಳ್ಕಂಡ, ಹಿರಿಯ ಸಹಕಾರಿಗಳು, ಟಿಎಂಎಸ್ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಜಿಎಂ ಹೆಗ್ಡೆ ಹುಳಗೋಳರವರು ವಹಿಸಿದ್ದರು. ಸಂಘದ ಆಡಳಿತ ಮಂಡಳಿ ಸದಸ್ಯರುಗಳಾದ ಶ್ರೀ ಎಂಪಿ ಹೆಗಡೆ ಕೊಟ್ಟೆಗದ್ದೆ, ಎನ್ಡಿ ಹೆಗಡೆ ಹಾಲೇರಿಕೊಪ್ಪ, ರವಿ ಹೆಗಡೆ ಹುಳಗೋಳ, ಸಿಎಫ್ ಶಾಸ್ತ್ರಿ ಕೊಳುವೆ, ಎಂಎನ್ ಭಟ್ ಬಿಸ್ಲುಕೊಪ್ಪ ಅಜಿಬಳ, ರಾಜಶೇಖರ್ ಎನ್ಗೌಡ ಲಿಂಗನಮಟ್ಟಿ, ರತ್ನಾಕರ್ ವೆಂನಾಯ್ಕ್, ಬಬ್ಬಿಸರ, ಶ್ರೀಮತಿ ಇಂದಿರಾ ಜಿ ಹೆಗಡೆ ಹುಳಗೋಳ ಇವರು ವಹಿಸಿದ್ದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ತಂದೆ, ತಾಯಿ, ಗುರುಗಳು ಹಾಗೂ ತನಗೆ ಸಹಕಾರ ನೀಡಿದವರ ಯಾವುದೇ ಕಾರಣಕ್ಕೂ ಮರೆಯಬಾರದು. ನಾವು ಮರೆತರೆ ಮುಂದೆ ಜಗತ್ತು ನಮ್ಮನ್ನ ಮರೆಯುತ್ತದೆ. ಪ್ರತಿಭಾ ಪುರಸ್ಕಾರ ಪಡೆದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳಿಗೆ ಸೇರುವಂತಾಗಬೇಕು ಎಂದು ವೈದ್ಯ ಡಾಕ್ಟರ್ ಕರುಣಾಕರ್ ಎಂ ನಾಯ್ಕ್ ಹೇಳಿದರು. ಪಟ್ಟಣದ ಪಿಎಂ ಹೈಸ್ಕೂಲ್ ರೈತ ಭವನದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯವರು ಭಾನುವಾರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ರಾಜೇಂದ್ರ ವಿ ನಾಯ್ಕ್ ಮಾತನಾಡಿ, ಶಿಕ್ಷಣ ಅತಿ ಮುಖ್ಯವಾದದ್ದು. ತಂದೆ ತಾಯಿಯರ ಬಳಿ ಎಷ್ಟೇ ಹಣವಿದ್ದರೂ ಕೂಡ ಮಕ್ಕಳು ಶಿಕ್ಷಣವನ್ನ ಪಡೆಯಲೇಬೇಕು. ಇಲ್ಲದಿದ್ದರೆ ಪ್ರಸ್ತುತ ದಿನಮಾನಗಳಲ್ಲಿ ಅಧಪತನಕ್ಕೆ ಕಾರಣವಾಗಲಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ತಾಲೂಕು ಅಧ್ಯಕ್ಷ ದಾಮೋದರ್ ಜಿ ನಾಯ್ಕ್ ಮಾತನಾಡಿ, ಪ್ರತಿಭಾ ಪುರಸ್ಕಾರ ಎನ್ನುವುದು ಮಕ್ಕಳಿಗೆ ಉತ್ತೇಜನ ನೀಡುವಂಥದ್ದು. ಹೀಗಾಗಿ ಪ್ರತಿ ವರ್ಷ ಸರಿಯಾದ ಸಮಯಕ್ಕೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಲೇ ಬಂದಿದ್ದೇವೆ. ಮಕ್ಕಳು ಕೂಡ ಉತ್ತಮ ಶಿಕ್ಷಣವನ್ನು, ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲಿ ಎಂದರು. ಇದೇ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿಯಾಗಿ ಪದೋನ್ನತಿ ಹೊಂದಿದ ಆರ್.ಎಚ್. ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಅವರು ಮಾತನಾಡಿ, ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವುದು ಹೆಮ್ಮೆಯ ಸಂಗತಿ ಎಂದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಮೇಶ್ ನಾಯ್ಕ್, ಒಬ್ರುವಾಡ, ವಸಂತ್ ವಿನಾಯ್ಕ್, ನಾಗರಾಜ್ ಮಂಜುಗುಣಿ ಇತರರು ಹಾಜರಿದ್ದರು. ಭಟ್ಕಳದ ಆ ಭೀಕರ ದುರಂತ ಇಡೀ ಜಿಲ್ಲೆಯನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿದೆ. ಈ ಕಷ್ಟದ ಸಮಯದಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ್ ಅವರು ತಮ್ಮ ಕ್ಷೇತ್ರವನ್ನ ಮೀರಿ ಮೃತರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರ ಕಣ್ಣೀರು ಒರೆಸಿದ್ದಾರೆ. ಇವರ ಈ ಕಾರ್ಯವನ್ನ ನೋಡುತ್ತಿದ್ದರೆ ಹಿಂದೆ ಇವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದ ಗಳಿಗೆಗಳು ಕಣ್ಣ ಮುಂದೆ ಬರುತ್ತವೆ. ಅಂದು ಕೂಡ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ ಮೂಲೆಯಲ್ಲಿ ಜನರಿಗೆ ತೊಂದರೆಯಾದರೂ ಭೀಮಣ್ಣನವರು ಅಲ್ಲಿ ಪ್ರತ್ಯಕ್ಷವಾಗುತ್ತಿದ್ದರು.
ಇವತ್ತು ಶಾಸಕರಾಗಿದ್ದರೂ ಸಹ ಅವರೊಳಗಿನ ಆ ಹಳೆಯ ಜನಸೇವಕ ಮರುಕಪಡುವ ಹೃದಯ ಹಾಗೆ ಇದೆ. ಅಧಿಕಾರ ಇರಲಿ ಇಲ್ಲದಿರಲಿ, ಕ್ಷೇತ್ರ ತಮ್ಮದಾಗಿರಲಿ ಇಲ್ಲದಿರಲಿ, ನೊಂದವರ ನೋವಿಗೆ ಮಿಡಿಯುವುದೇ ನಿಜವಾದ ನಾಯಕತ್ವ. ಬಕ್ರೀದ್ ಹಬ್ಬದ ವೇಳೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಕುರಿತು ಮೇ 28ರಂದು ಬೆಳಗ್ಗೆ 5 ಗಂಟೆಯಿಂದ ಮೇ 29ರ ಮಧ್ಯರಾತ್ರಿ 12 ಗಂಟೆಯವರೆಗೆ ಭಟ್ಕಳ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಎಲ್ಲಾ ರೀತಿಯ ಮದ್ಯ ಮಾರಾಟ ಮತ್ತು ಸಾಗಾಟ ನಿಷೇಧಿಸಿ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಆದೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆ ಯಶಸ್ವಿ. ಪಂಪ ಪ್ರಶಸ್ತಿಗೆ ಭಾಜನರಾದ ಶ್ರೀ ದೇವನೂರು ಅವರು ಬನವಾಸಿಯಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಲಿ ಶಾಸಕರಲ್ಲಿ ವಿನಂತಿ ಇಟ್ಟ ತಾಲೂಕು ಹೋರಾಟ ಸಮಿತಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ, ಶಾಸಕ ದಿನಕರ್ ಶೆಟ್ಟಿ. ಶಿರಸಿಯ ವಿಕಾಸಾಶ್ರಮ ಮೈದಾನದಲ್ಲಿ ಸಾರ್ವಜನಿಕರ ನೆಮ್ಮದಿಗೆ ಭಂಗ ಉಂಟು ಮಾಡಿದವರ ವಿರುದ್ಧ ಪ್ರಕರಣ ದಾಖಲು. ಯಲ್ಲಾಪುರ ಡಿಎಫ್ಒ ಆಗಿ ಅಬ್ದುಲ್ ಅಜೀಜ್ ಶೇಖ್ ನೇಮಕ. ಸಂಘಗಳ ಜೊತೆಗೆ ವ್ಯವಹಾರ ಮಾಡಿದಾಗ ಪತ್ತು ಮತ್ತು ಮಾರಾಟ ಜೋಡಣೆ ಬೆಳೆಯಲು ಸಾಧ್ಯ, ಶಾಸಕ ಹೆಬ್ಬಾರ್. ವಿದ್ಯಾರ್ಥಿಗಳು ತಾವು ನಡೆದು ಬಂದ ದಾರಿಯನ್ನ ಮರೆಯಬಾರದು, ಡಾಕ್ಟರ್ ಕರುಣಾಕರ್ ನಾಯ್ಕ್. ನೋವು ಎಲ್ಲೇ ಇರಲಿ ಸ್ಪಂದಿಸುವ ಹೃದಯ ನಮ್ಮದಾಗಿರಬೇಕು. ಭಟ್ಕಳದಲ್ಲಿ ಮದ್ಯ ನಿಷೇಧ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.